ಹೌ ಎಲ್ಲವನ್ನು ಕಳೆದುಕೊಂಡ ಸಂದರ್ಭದಲ್ಲಿ, ಯಾಕಂದರೆ ನಾವು ಇಂಡಿಯನ್ಸ್ ಬೇಸಿಕಲಿ ನಮಗೆ ಹೀರೋಗಳು ಬೇಕು. ನಮಗೆ ನಮ್ಮೆಲ್ಲ ಜವಾಬ್ದಾರಿಯನ್ನು, ನಮ್ಮೆಲ್ಲ ಆಸೆಗಳನ್ನು ಒಬ್ಬ ಹೀರೋ ಮೇಲೆ ಹಾಕ್ಕೊಡ್ಬೇಕು. ಆ ಹೀರೋ ಅದನ್ನು ನಿಭಾಯಿಸಬೇಕು. ಅವನು ನಿಭಾಯಿಸದೇ ಇದ್ರೆ ಒಂದು ಝೀರೋ, ಅಷ್ಟೇ ನಮ್ಗೆ ವ್ಯತ್ಯಾಸ. ಇನ್ನೊಬ್ಬ ಹೀರೋ ಹುಡುಕ್ಬಿಡ್ತೀವಿ ನಾವು. ಇಟ್ಸ್ ವೆರಿ ಈಸಿ ನಮ್ಗೆ. ಅಂಥದ್ರಲ್ಲಿ ಹೇಗೆ ಒಬ್ಬ ವ್ಯಕ್ತಿ could build the trust in public health system ಅನ್ನೋದಕ್ಕೆ ಇಟ್ಸ್ ಎ ಕ್ಲಾಸಿಕ್ ಬ್ರಿಲಿಯಂಟ್ ಎಕ್ಸಾಂಪಲ್. ಇದು ವಾಪಸ್ ಆಗತ್ತಾ? ಐ ಡೋಂಟ್ ನೋ. ಆಗತ್ತೋ ಇವ ನನಗೆ ಗೊತ್ತಿಲ್ಲ. ಆಗಬಾರ್ದು ಅಂತಿಲ್ಲ, ಮತ್ತೊಬ್ಬರು ಬರಬಾರ್ದು ಅಂತಿಲ್ಲ. ಜನರಲ್ಲಿ ನಾವು ಇದರಿಂದ ಸ್ಫೂರ್ತಿ ಪಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀವಿ. ಪಡ್ಕೋತಾರೆ ಒಂದಷ್ಟು ಜನ ಅಂತ ಅಂದ್ಕೊಂಡಿದ್ದೀವಿ. ಕಳೆದ ಬಾರಿ ಡಾಕ್ಟರ್ ಜೊತೆ ಅವ್ರದ್ದು ಟರ್ಮ್ ವಿಚಾರದಲ್ಲೆಲ್ಲ ಮಾತಾಡಿದ್ರೆ ನಾನು ಒಂದ್ಸರಿ ಡಾಕ್ಟರ್ಗೆ ಅಂತೆ, ಇಟ್ಸ್ ಯುವರ್ ಡ್ಯೂಟಿ ಟು ಲಿವ್ ಬಿಹೈಂಡ್. ಒಂದಷ್ಟು ಜನ ಯಾರನ್ನಾರು ನೀವು ತಯಾರಿ ಮಾಡಿಬಿಟ್ಟು ಹೋಗ್ಬೇಕು. ಅದು ಮಾಡದೇ ಇದ್ದರೆ ನಿಮಗೆ ನೀವು ಮೋಸ ಮಾಡ್ಕೊತಾ ಇರ್ತೀರಿ ನಿಮ್ಮ ಮುಂದಿನ ಪೀಳಿಗೆಗೆ. ನೀವು ಯಾರು ತಯಾರಿ ಮಾಡಬೇಕು. ಯು ಜಸ್ಟ್ ಕಾಂಟ್ ಲೀವ್ ಆ್ಯಂಡ್ ಗೋ. ಐ ಹೋಪ್ ಹಿ ಹ್ಯಾಸ್ ಡನ್ ದಟ್ ಜಾಬ್ ಅಂತ ಅಂದ್ಕೊಂಡಿದ್ದೀವಿ. ಅವ್ರು ಮಾಡಿದ್ದಕ್ಕಿಂತ ಅವರ ಮನಸ್ಸಿನಲ್ಲಿ ಅಥವಾ ಅವರ ದೈನಂದಿನ ಕಾರ್ಯದಲ್ಲಿ ಆಯ್ಕೆ ಮಾಡಿರಬಹುದಾದ ವ್ಯಕ್ತಿಗಳೇನಿರ್ತಾರೆ ಅವ್ರ ಮೇಲಿದೆ ಹೆಚ್ಚಿನ ಜವಾಬ್ದಾರಿ. ಈಗ ದೊಡ್ಡವರ ಹಾದಿಯಲ್ಲಿ ಸಾಗೋದು ಬಹಳ ಕಷ್ಟ, ಸಾಧಕರ ಹಾದಿಯಲ್ಲಿ ಸಾಗುವುದು ವಿಪರೀತ ಕಷ್ಟ, ತುಂಬ ಕಷ್ಟ ಸಾಗೋದು. ಅದರಲ್ಲಿ ಗಾಂಧೀಜಿ ಹೆಸರು ಹೇಳ್ಬೋದಷ್ಟೇ, ಪಾಲನೆ ಬಹಳ ಕಷ್ಟ. ನಮ್ಗೆ ಗೊತ್ತಿರಬೇನು ಗಾಂಧೀಜಿ ಹೆಸರು ಹೇಳ್ಕೊಂಡು ಯಾರ್ಯಾರು ಏನು ಮಾಡ್ತಾರೆ ಅಂತ. ಹಾಗಾಗಿ ಡಾಕ್ಟ್ರು ಅದನ್ನು ಬಿಟ್ಟಿದ್ದಾರೆ ಅಂತ ನಾನು ಜನರನ್ನು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿದೆ ಇವತ್ತು ಸೇರಿರೋ ಜನರಲ್ಲಿ ಕೆಲವರಿಗೆ ಅವರ ಮೇಲೆ ಬಹಳ ಸರಳವಾಗಿ ಮನಸ್ಸಿನಲ್ಲಿರಬಹುದಾದ ಪ್ರೀತಿಯಿಂದ ಬಂದಿದ್ದೀರಿ. ಇನ್ನು ಕೆಲವರು ದೀರ್ಘಾವಧಿಯಲ್ಲಿ ಅವರಿಂದ ಚಿಕಿತ್ಸೆ ಪಡೆದಿದ್ದೋ ಅಥವಾ ನಾನು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವರ ಜೊತೆ ನಡೆದುಕೊಂಡಿದ್ದ ರೀತಿಗೋ ಅನ್ನೋದಕ್ಕೆ ಸೌಜನ್ಯ ಮತ್ತು ಋಣದಿಂದ ಬಂದಿರಬಹುದು. ಈ ಕೆಲವರು ಬಂದಿರ್ಬೋದು. ಇನ್ನು ಕೆಲವರು ಹೇಗೂ ಇರಲಿ ಡಾಕ್ಟರ್ ಒಂದ್ಸರಿ ಪರಿಚಯ ಇಟ್ಕೊಂಡಿರೋಣ ಅಂತಲೂ ಬಂದಿರ್ಬೋದು. ಇನ್ನು ಕೆಲವರು ಡಾಕ್ಟರ್ ಮುಂದೇನು ಮಾಡ್ತಾರೆ ನೋಡೋಣ ಅಂತಲೂ ಬಂದಿರ್ಬೋದು. ಇದೆಲ್ಲ ಡಿಫ್ರೆಂಟ್ ಪೀಪಲ್. ನಿಮ್ಮ ಭಾವನೆಗಳು ನಿಮ್ಮ ಇದಕ್ಕೆ ತಕ್ಕಂತೆ. ಒಂದು ಹೇಳಬಲ್ಲೆ ಡಾಕ್ಟ್ರೇ, ನೀವು ಏನು ಮಾಡ್ಲಿಕ್ಕಾಗತ್ತೋ ಬಿಡುತ್ತೋ, ಏನು ಮಾಡ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ. ನಾನು ನೇರವಾಗಿ ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ ನನಗೆ. ಆದರೆ ನಿಮ್ಮೆಲ್ಲರಿಗೂ ಅರ್ಥವಾಗತ್ತೆ ಅಂದ್ಕೊಂಡಿದ್ದೀನಿ. ನಿಧಾನವಾಗಿ ಕೇಳಿಸ್ಕೊಳ್ಳಿ. ಡಾಕ್ಟ್ರೇ, ನೀವು ಕೋಟನ್ನು ಬಿಚ್ಚಿಡುವ ಸಮಯ ಬರ್ತಾ ಇದೆ ಅನಿಸುತ್ತೆ. ಅಂದರೆ ನಾನು ಕೋರ್ಟ್ಗೆ ಅವಮಾನ ಮಾಡಿದ್ದೀನಿ ಅನ್ಕೋಬೇಡಿ. ಕೋರ್ಟ್ಗೆ ಅವಮಾನ ಅಲ್ಲ. ಯಾಕೆ? ವೈದ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು, ಕ್ರಾಂತಿಯನ್ನು ಮಾಡಲಿಕ್ಕೆ ಜನ ನನ್ನಿಂದ ನಿರೀಕ್ಷೆ ಮಾಡ್ತಿದ್ದಾರೆ. ನನ್ನ ಮೇಲೆ ಒತ್ತಡ ಇದೆ ಅಂತ ನಿನ್ನೆ ಮೊನ್ನೆಯ ಕಾರ್ಯಕ್ರಮಗಳಲ್ಲೆಲ್ಲೋ ಹೇಳ್ತಾ ಇದ್ರು. ಜನರ ಒತ್ತಾಸೆಯನ್ನ ನಮ್ರತೆಯಿಂದ ಗೌರವಿಸುವುದು ಒಂದೊಂದು ಸರಿ ಒಳ್ಳೆಯ ಲಕ್ಷಣ. ಪರಮ ಪೂಜ್ಯರಾದ ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದ ಶ್ರೀಗಳು ಮತ್ತು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಬ್ಬರಿಗೆ ಗಮನಿಸಿ ನನ್ನ ಈ ಅಭಿನಂದನಾ ಭಾಷಣವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ನನಗೆ ಅಭಿನಂದನೆ ಮಾಡಿ ಪ್ರಾಕ್ಟೀಸ್ ಇಲ್ಲ, ತುಂಬ ಕಷ್ಟ. ಸಾಮಾನ್ಯವಾಗಿ ನನ್ನ ಆಕ್ರೋಶಕ್ಕೆ ಸಿಕ್ಕಾಕೊಳ್ಳೋರು ಯಾರೋ ಅದನ್ನು ಅಭಿನಂದನೆ ಅಂತ ಪರಿಗಣಿಸಲ್ಲ. ಬಹುಭಾಗ್ಯಗಳ ಈ ದಿನದ ಸಮಾಜದಲ್ಲಿ ಇದು ನನ್ನ ಅತಿ ದೊಡ್ಡ ಸೌಭಾಗ್ಯ ಮತ್ತು ಕರ್ತವ್ಯ ನಿರ್ವಹಣೆ. ಕಾರಣ ಬಹಳ ಸರಳ. ನಾನಿಲ್ಲಿಗೆ ಬಂದಿದ್ದು ಅವರೊಬ್ಬರು ಜಯದೇವ ನಿರ್ದೇಶಕರು ಅಂತಾನೋ ಅಥವಾ ನನಗೆ ದೀರ್ಘಕಾಲದ ಪರಿಚಯದ ವ್ಯಕ್ತಿ ಅಂತಾನೋ
ಅಥವಾ ಆಗೊಮ್ಮೆ ಹಿಂಗೊಮ್ಮೆ ನಾನು ಪ್ರಭಾವವನ್ನು ಬಳಸಿ ಅಲ್ಲಿಗೆ ಜನ ಕಳಿಸಿದಾಗ ಅವರು ನನ್ನ ಮನವಿಯನ್ನು ಕೊಟ್ಟು ಚಿಕಿತ್ಸೆಗಳನ್ನು ಪುಕ್ಕಟೆ ಕೊಟ್ಟಿದ್ದಾರೆ ಅಂತನೂ ಅಲ್ಲ. ಸಾರ್ವಜನಿಕ ಜೀವನ ಮತ್ತು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಪರಿಶುದ್ಧವಾದಂತಹ ಜೀವನವನ್ನು ನಡೆಸಿ ಬದುಕಿ ಬಾಳಬಹುದು ಅನ್ನೋದು 10 ವರ್ಷಗಳ ಹಿಂದಿನ ಕಥೆ, ಬಹುಶಃ ಹೆಚ್ಚು ಕಡಿಮೆ 10-15 ವರ್ಷ. ಡಾಕ್ಟರ್ದು ಟರ್ಮ್ ಆಲ್ಮೋಸ್ಟ್ ಎಂಡ್ ಆಗಿತ್ತು, ಇಫ್ ಐ ಆಮ್ ನಾಟ್ ರಾಂಗ್. ತುಂಬ ಜನ ಸಹೃದಯಿಗಳು ಆ ಸಂದರ್ಭದಲ್ಲಿ ಒಂದಿಷ್ಟು ಅವರ ಆಲೋಚನೆಗಳನ್ನೆಲ್ಲ ಬಿಚ್ಚಿಟ್ಟಿದ್ರು, ಎಲ್ಲ ಮುಂದಕ್ಕೆ ಬಂದರು. ಈಗಲೂ ಬಹಳ ಜನಕ್ಕೆ ಡಾಕ್ಟರ್ ನಿವೃತ್ತಿ ಆಗ್ತಿದ್ದಾರೆ ಅಂತ ಕೇಳಿದಾಗ ಬೇಕಿಲ್ವೇನೋ ಅನಿಸಿತ್ತು. ವೈ ನಾಟ್ ಒನ್ ಮೋರ್ ಎಕ್ಸ್ಟೆನ್ಷನ್? ನನಗನ್ಸಿತ್ತು ಸಾಕು, ಇದು ಟೈಮ್ ಫಾರ್ ಹಿಮ್ ಟು ಗೋ ಆ್ಯಂಡ್ ಡೂ ಸಮಥಿಂಗ್ ಎಲ್ಸ್. ಬೇರೆ ಏನೋ ತಾನು ಆಸೆ ಪಡೋದು, ಇಷ್ಟಪಡೋದು, ಪ್ರೀತಿಸೋದನ್ನು ಮಾಡಬೇಕು. ಎಲ್ಲವೂ ಚೆನ್ನಾಗಿದ್ದಾಗ ನಿರ್ಗಮಿಸೋದ್ರಲ್ಲಿರುವಂತಹ ಆನಂದ ಮತ್ತು ಸಾರ್ಥಕತೆ ಅದೆಲ್ಲವನ್ನು ಕಳೆದುಕೊಂಡ ಮೇಲೆ ನಿರ್ಗಮಿಸಿದ್ರೆ ಇರಲ್ಲ. ಹಾಗಾಗಿ ನನಗೆ ಆರಂಭದ ದಿನಗಳಿಂದಲೇ ಆ ಪ್ರಸ್ತಾಪಗಳು ಬಂದಾಗಲೇ ನನಗೆ ಅನ್ನಿಸ್ತು, ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಡಾಕ್ಟರ್ ಟು ಟೇಕ್ ಸಮ್ ರೆಸ್ಟ್. ಡಾಕ್ಟರ್ ಲೈಫು ಭಾಳ ಜನಕ್ಕೆ ಅದ್ಭುತವಾದ ಸಕ್ಸಸ್ ಅಂತ ಕಾಣಿಸಿರ್ಬೋದು. No, it is not. I hope his wonderful wife will agree. He has terribly cheated her. ನನ್ನ ಪ್ರಕಾರ ಭಾಳ ಮೋಸ ಮಾಡಿದ್ದಾರೆ ಆಕೆಗೆ. ಅವರು ಮೇಲ್ನೋಟಕ್ಕೆ ಏನು ಗೊತ್ತಿಲ್ಲದೆ ಇರೋ ಥರ ಮುದ್ದಾಗಿ ಕೂತಿರ್ತಾರೆ ಅಷ್ಟೇ. ತುಂಬ ಆಗಿದೆ. ಬಿಕಾಸ್ ತನ್ನ ಲೈಫನ್ನು ಪರ್ಟಿಕ್ಯುಲರ್ಲಿ ಆಫ್ಟರ್ ಜಯದೇವ ರೆಸ್ಪಾನ್ಸಿಬಿಲಿಟಿ ಆದಮೇಲೆ he has almost dedicated. ನನಗಿದು ಅರ್ಥವಾಗತ್ತೆ. ಕಾರಣ ಏನು ಅಂದರೆ, ನಾನು ಪತ್ರಿಕೋದ್ಯಮದಲ್ಲಿ ಸಾಹಸವನ್ನು ಕಟ್ಟಪ್ಪನ್ನು ಹೊರಟಾಗ ಹೇಗೆ ನನಗೆ 16 ಗಂಟೆ 18 ಗಂಟೆ ದುಡಿತಾ ಬಹಳ ಸಾಮಾನ್ಯವಾಗಿ ಹೋಯಿತು. ಹಾಗಾಗಿ ಬಹಳ ಜನಕ್ಕೆ ಅದು ಅರಿವಿರಲ್ಲ. ಇವತ್ತು ನೀವು ಡಾಕ್ಟರನ್ನು ಅಭಿನಂದಿಸುವುದಕ್ಕೆ ಮೊದಲು ಜನ್ಮ ಕೊಟ್ಟ ತಾಯಿ ಮತ್ತು ಆ ನಂತರ ಮಗುವಿನಂತೆ ಪಾಲನೆ ಮಾಡಿದ ಅವರ ಪತ್ನಿ, ಅವರಿಬ್ಬರು ಅಭಿನಂದನೆಗೆ ಯೋಗ್ಯರು ನನ್ನ ಪ್ರಕಾರ. Those two are better position ನನ್ನ ಪ್ರಕಾರ. ಇಂಥ ಡಾಕ್ಟ್ರು ಯಾತಕ್ಕೆ ನಮ್ಮೆಲ್ಲರಿಗೂ ಮೆಚ್ಚುಗೆಗೆ ಒಳಗಾದರು? ಸಾರ್ವಜನಿಕ ಜೀವನದಲ್ಲಂತೂ ಇವತ್ತು ನಮಗೆ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಸಂದರ್ಭ ಇಲ್ಲ. ಸಾರ್ವಜನಿಕ ಜೀವನದಲ್ಲಿರುವಂತಹ ನಮ್ಮನ್ನು ಆಳಬೇಕಾದಂತಹ ಜನ ಎಂತಹ ದುಷ್ಟ ಕೆಟ್ಟ ಜೀವನಗಳನ್ನು ನಡೆಸಿ ನಮ್ಮ ಮೇಲೆ ಪರಿಣಾಮ ಬೀರ್ತಿದ್ದಾರೆ ಅನ್ನೋ ಅರಿವು ನಮಗಿದೆ. ಹೇಗೆ ಸುಳ್ಳು, ದಗಾಕೋರ್ತನ, ದರೋಡೆಯನ್ನೇ ಒಂದು ರೀತಿ ಕಾಯಕ ಮಾಡಿಕೊಂಡಿದ್ದಾರೆ ಅನ್ನೋ ಪರಿಸ್ಥಿತಿ ಅಥವಾ ಆ ಅರಿವು ನಮಗಿದೆ. ಇದೆಲ್ಲದರ ಒಳಗೆ ಅಡಗಿ ಕುಳಿತುಕೊಂಡಿರುವಂತಹ ಸಾರ್ವಜನಿಕ ಆರೋಗ್ಯ ಕ್ಷೇತ್ರ ಬಹುಶಃ ದ ಮೋಸ್ಟ್ ಅಬ್ಯೂಸ್ಡ್ ಒನ್ ಆಫ್ ದಿ ಏರಿಯಾಸ್ ಇನ್ ಇಂಡಿಯಾ ಇರಬಹುದು. ಬಹಳ ಸರಿ ನಮಗೆ ನಮ್ಮ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಮೇಲೆ ಬಂದಿರುವಂತಹ ರೋಷ, ಆಕ್ರೋಶ, ಕೋಪ, ಅಸಹಾಯಕತೆ ಯಾರಲ್ಲೂ ಹೇಳ್ಕೊಳಕ್ಕೆ ಆದಾಗ ನಮ್ಮ ಹತ್ರ ಕೋಟಿ ಕೋಟಿ ರೂಪಾಯಿಗಳನ್ನು ನಾವು ಸುರಿದಿದ್ದು ಸ್ವಾತಂತ್ರ್ಯ ನಂತರದಲ್ಲಿ ವಿ ಹ್ಯಾವ್ ಕಂಪ್ಲೀಟ್ಲಿ ಮಿಸರಬಲಿ ಫೇಲ್ಡ್ ಇನ್ ಬಿಲ್ಡಿಂಗ್ ಎ ವೆರಿ ರೆಸ್ಪೆಕ್ಟ್ಫುಲ್, ಒಳ್ಳೆಯ, ನಂಬಬಹುದಾದ, ಪ್ರೀತಿಸಬಹುದಾದ, ಒಪ್ಪಿಕೊಳ್ಳಬಹುದಾದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ. ಇಂತಹ ಆರೋಗ್ಯ ವ್ಯವಸ್ಥೆಯ ಕಂಟ್ರೀಸ್ ಲೈಕ್ ಕ್ಯೂಬಾ ಹ್ಯಾಸ್ ಬಿನ್ ಏಬಲ್ ಟು ಬಿಲ್ಡ್. ನಮ್ಮ ಕೈಲಾಗಿಲ್ಲ. ಹಾಗಾದ್ರೆ ನಮಗೆ ಡಾಕ್ಟರ್ ಇಲ್ಲ ಅಂತಲ್ಲ, ಅದ್ಭುತವಾದ ಡಾಕ್ಟರ್ ಇದ್ದಾರೆ. ಸಮ್ ಆಫ್ ಪಬ್ಲಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಒಂಥರ ಲಾರ್ಜ್ಲಿ ಕೊಲಾಪ್ಸ್ಡ್ ಅನ್ನೋ ಫೀಲ್ ಬರುತ್ತೆ. ಇಂತಹ ಅಸಹಾಯಕತೆಯ ಸನ್ನಿವೇಶದಲ್ಲಿ ಜಯದೇವಾದ ಎಮರ್ಜೆನ್ಸಿ ಏನಿದೆ ಮತ್ತು ಎದ್ದು ಬಂದ ರೀತಿ ಏನಿದೆ, ದಟ್ ಇಟ್ ಸೆಲ್ಫ್ ಇಸ್ ಎ ಬ್ರಿಲಿಯಂಟ್ ಸ್ಟೋರಿ ಫಾರ್ ಎ ಗುಡ್